ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ಟುಡೇ 7 ಕಪ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ 1 ಕಪ್ ಕೊಬ್ಬರಿ ತೊಗೋಬೇಕು. ಅದೇ ಕಪ್ಪಲ್ಲಿ ಅಳತೆ ತೊಗೋತೀನಿ. ಒಂದು ಹಾಫ್ ಕಪ್ಪಷ್ಟು ನಾನು ಗೋಡಂಬಿ ಪೌಡರನ್ನ ತೊಗೊಂಡಿದ್ದೀನಿ, ರುಚಿಗೆ ಮಾತ್ರ, ಇಟ್ಸ್ ಆಪ್ಷನಲ್. ಆ್ಯಂಡ್ 1 ಕಪ್ಪಷ್ಟು ಕಡಲೆ ಹಿಟ್ಟು ಮತ್ತು ಸೇಮ್ ಮೆಸರ್ಮೆಂಟಲ್ಲಿ 2 ಕಪ್ಪಷ್ಟು ಸಕ್ಕರೆ ತೊಗೋತೀನಿ. ಇದು ಸ್ವೀಟ್ ಎಷ್ಟು ಬೇಕು ಅಷ್ಟು. ನಿಮಗೆ ಬೇಕಾ ಇನ್ನು ಸ್ವಲ್ಪ ಸ್ವೀಟ್ ಬೇಕಂದರೆ ನೀವು 2.5 ಕಪ್ ಬೇಕಾದರೂ ತೊಗೊಬೋದು. ನಾನು 2 ಕಪ್ ಹಾಕ್ಕೊಂಡಿದ್ದೀನಿ ಕರೆಕ್ಟಾಗಿ. ಅದೇ ಕಪ್ಪಲ್ಲಿ 1 ಕಪ್ಪು ತುಪ್ಪ ಮತ್ತು 1 ಕಪ್ಪು ಹಾಲು ಇಷ್ಟು ತೊಗೊಂಡು ನೀಟಾಗಿ ಮಿಕ್ಸ್ ಮಾಡಿ ಫಸ್ಟೇ ಒಂದು ತಟ್ಟೆ ತೊಗೊಂಡು ಅದಕ್ಕೆ ನೀಟಾಗಿ ತುಪ್ಪವನ್ನು ಸವರ್ಕೊಂಡು ಇಟ್ಕೊಬೇಕು. ತುಪ್ಪ ಸವರಿ ಇಟ್ಕೊಂಡ್ಮೇಲೆ ಸ್ಟವನ್ನು ಆನ್ ಮಾಡಬೇಕು. ನೀಟಾಗಿ ಸುತ್ತ ತುಪ್ಪ ಎಲ್ಲ ಸವರ್ಕೊಂಡು ಇಟ್ಕೊತೀನಿ. ನೆಕ್ಸ್ಟ್ ಸ್ಟವ್ ಆನ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ನೀಟಾಗಿ ಸ್ಟಿರ್ ಮಾಡ್ತಾ ಹೋಗಬೇಕು. ಮೀನ್ಸ್ 20 ಮಿನಿಟ್ಸ್ ತೊಗೊಳುತ್ತೆ ಇದು. ಕೈ ಬಿಡ್ದಂಗೆ ತಿರುಗ್ತಾನೇ ಇರಬೇಕು. ನೀವು ಸ್ವಲ್ಪ ಕೈ ಬಿಟ್ರೂ ತಳ ಹಿಡಿದ್ಬಿಡುತ್ತೆ. ಸ್ಟಿರ್ ಮಾಡ್ತಾ ಒಂದು 15-20 ಮಿನಿಟ್ಸ್ ಹೀಗೆ ಲೋ ಆ್ಯಂಡ್ ಮೀಡಿಯಮ್ ಫ್ಲೇಮಲ್ಲಿ ಸ್ಟಿರ್ ಮಾಡ್ತಾ ಇರಬೇಕು. ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲಿ ಮಾಡಬೇಡಿ. ನೀವು ಐ ಫ್ಲೇಮ್ ಮಾಡಿದ್ರೆ ತಳ ಇಳಿದು ಫುಲ್ ರೆಸಿಪಿನೇ ಹಾಳಾಗಿಬಿಡುತ್ತೆ. ಓಕೆ, ಹೀಗೆ ಮಾಡ್ತಾ ಇರಬೇಕು. ಸ್ಟಿರ್ ಮಾಡ್ತಾ ಅದು ಒಂದು ಟೈಮಲ್ಲಿ ತಳ ಬಿಡುತ್ತೆ. ಆವಾಗ ಆಗಿದೆ ಅಂತ ನಾನು ತೋರಿಸ್ತೀನಿ ಹೇಗಾಗುತ್ತೆ ಅಂತ. ಹೀಗೆ ಸ್ಟಿರ್ ಮಾಡ್ತಾ ಇರಬೇಕು. ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲಿ ಮಾಡಬೇಡಿ, ಮೀಡಿಯಮ್ ಫ್ಲೇಮಲ್ಲೇ ಮಾಡಿ. ಆ್ಯಂಡ್ ಮುಂಚೆನೇ ತುಪ್ಪ ಏನಕ್ಕೆ ಸವರಿಟ್ಕೊತೀವಿ ಅಂದರೆ ಅದು ಈಗ ಒಂದು ಲೆವೆಲ್ಲಿಗೆ ಫಿನಿಶ್ ಆಯಿತು ಅಂದ್ಕೊಳ್ಳಿ, ಮೀನ್ಸ್ ತಟ್ಟೆಗೆ ಹಾಕಿ ನಾವು ಇದು ಮಾಡ್ಕೊಬೇಕು. ನಾವು ತಟ್ಟೆಗೆ ತುಪ್ಪ ಸವರಿ ಇದು ಮಾಡೋಷ್ಟರಲ್ಲಿ ಅದು ಇನ್ನು ಸ್ವಲ್ಪ ಗಟ್ಟಿಯಾಗಿ ಅಲ್ಲಿ ತವಾದಲ್ಲೇ ಸಟ್ಟಾಗ್ಬಿಟ್ರೆ ಕಷ್ಟ. ಸೊ ಅದಕ್ಕೇ ಮುಂಚೆನೇ ತುಪ್ಪ ಸವರಿಟ್ಕೊಳ್ಳಿ ಅಂತ ಹೇಳ್ತಾ ಇರೋದು. ನೋಡಿ, ಈಗ ಸ್ವಲ್ಪ ಹಾಕ್ತಾ ಇದೆ ಆಲ್ರೆಡಿ. ಈಗ ಗೂಡಾಗಿ ಫಾರ್ಮೇಷನ್ ಆಗ್ತಾಯಿದೆ ನೋಡಿ. ಗೂಡು ಬಂದು ನೀಟಾಗಿ ತಳ ಬಿಡ್ತಾ ಇದೆ ಅಂದರೆ ಆಗಿದೆ ಅಂತ ಅರ್ಥ. ಸ್ವಲ್ಪ ಗೂಡಾಗಿ ಬರುತ್ತೆ, ಆಮೇಲೆ ತುಪ್ಪ ಎಲ್ಲ ಬಿಟ್ಕೊಂಡ್ಬರುತ್ತೆ. ನೀಟಾಗಿ ತಳಕ್ಕೆ ಸ್ವಲ್ಪನೂ ಅಂಟಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡು ಬರ್ತಾ ಇದೆ ಅಲ್ವಾ. ಇನ್ನೇನಾಗುತ್ತೆ ಇದು, ಇನ್ನೊಂದು ಸ್ವಲ್ಪ. ಆಮೇಲೆ ಸ್ವಲ್ಪ ನಿಮಗೆ ಏನು ಸ್ವಲ್ಪ ಲಿಕ್ವಿಡಲ್ಲಿ ಇರುತ್ತಲ್ವ, ಇವಾಗ ಫುಲ್ ಸ್ವಲ್ಪ ಗಟ್ಟಿ ಬರುತ್ತೆ, ಗೊತ್ತಾಗ್ಬಿಡುತ್ತೆ ಅದು. ನೋಡಿ ಈ ಫಾರ್ಮೇಷನ್ ನೀಟಾಗಿ ಯಾವ ಥರ ತಳ ಬಿಡ್ತಾ ಇದೆ ನೋಡಿ. ಈ ಥರ ತಳ ಬಿಡ್ತಾ ಇದೆ ಅಂದರೆ ಇಟ್ಸ್ ರೆಡಿ. ಇವಾಗ ತುಪ್ಪ ಸವರಿರೋ ತಟ್ಟೆಗೆ ನಾನು ಎಲ್ಲ ನೀಟಾಗಿ ಸರ್ವ್ ಮಾಡ್ಕೊತೀನಿ. ನೀಟಾಗಿ ತುಪ್ಪ ಗ್ರೀಸ್ ಮಾಡಿರ್ತೀವಲ್ಲ ಅದಕ್ಕೆ ಹಾಕ್ಕೊಂಡು ಕೈಯಲ್ಲಿ ಏನು ನೀವು ಮೀನ್ಸ್ ಇದು ಮಾಡಬಾರ್ದು. ನೀಟಾಗಿ ತಟ್ಟೆನ ಒಂದು ಸತಿ ಟ್ಯಾಪ್ ಮಾಡಿದ್ರೆ ಸಾಕು, ಅದೇ ಸ್ಪ್ರೆಡ್ ಆಗಿಬಿಡುತ್ತೆ. ನೋಡಿ ನೀಟಾಗಿ ಸ್ಪ್ರೆಡ್ ಆಯಿತು. ಕೈಯಲ್ಲೆಲ್ಲ ಇದು ಮಾಡಬೇಡಿ, ಅದು ಗೂಡು ಫಾರ್ಮೇಷನ್ ಏನಿದೆ ಅದು ಹೊಟ್ಟೋಗುತ್ತೆ. ಒಂದು 5 ನಿಮಿಷ ಬಿಟ್ಟರೆ ಗಟ್ಟಿ ಆಗುತ್ತೆ. ಆಮೇಲೆ ಸ್ಪೂನ್ ತೊಗೊಂಡು ನೀಟಾಗಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಬೇಕು. ನಿಮ್ಗೆ ಎಷ್ಟು ದೊಡ್ಡದಾಗಬೇಕು, ಸ್ಕ್ವೇರ್ ಶೇಪ್ ಅಥವಾ ಡೈಮಂಡ್ ಶೇಪ್, ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಫ್ರೆಂಡ್ಸ್. ನೋಡಿ ಏನು ಸಕ್ಕತ್ತಾಗಿದೆ ಅಲ್ವಾ. ನೀವು 1 ವೀಕ್ 15 ಡೇಸ್ ಬೇಕಾದರೂ ಆಚೆ ಇಟ್ಕೊಂಡು ತಿನ್ಬೋದು.